ಸರಿ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ. ಹಂಗೆ ಯಾರೆಲ್ಲ ನಮ್ಮ ಹುಬ್ಳಿ ಕಾರ್ಟೂನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಸಪೋರ್ಟಿಂದ ನಾನು ಮುಂದೆ ಬರೋಕ್ಕೆ ಸಾಧ್ಯ. ದಯವಿಟ್ಟು ಸಪೋರ್ಟ್ ಮಾಡಿರಿ. ನಂದು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆತಂದ್ರೆ ನಾನು ಇನ್ನೊಂದು ಸ್ಟೋರಿ ಐತಿ, ಅದನ್ನು ತೊಗೊಂಡು ಬರ್ತೀನಿ ರೀ. ಅದು ಭಾಳ ಚಲೋ ಐತಿ ಸ್ಟೋರಿ. ಇದು ಕಂಟಿನ್ಯೂ ಇರುತ್ತೆ, ಇದ್ರ ಜೊತೆಗೆ ಅದೊಂದು ಆ್ಯಡ್ ಆಗ್ತದೆ ಅಷ್ಟೇ. ಏನಪ್ಪ ಸುರೇಶ್ ಇನ್ನೂ ಬರಲೇ ಇಲ್ಲಲ್ಲ? ಬರಾತ ನೀನು? ಬಂದ ಕನಸಾಯಿದು ನನಸಾಯಿದು ನನ್ನಿದೆ ಬಂದ ಪ್ರೇಮ ಸಿಂಚನ, ನಾನಿನ್ನಲಿ ನೀನನ್ನಲಿ ಅಂದುಕೊಂಡರೆ ಎಂಥ ರೋಮಾಂಚನ, ಅಂತರಂಗದ ಆ ಮನವೇ ಹೃದಯ ಮೀಟುವ ಶುಭ ಆರಂಭವು ಕನಸು. ಅರೆ ಸುರೇಶ್, ನೀನ್ಯಾವಾಗ ಬಂದೆ ಇಲ್ಲಿ? ನೀ ಹಾಡಾಕತ್ತಿದ್ದಲ್ಲ ಆವಾಗ ಬಂದೆ. ಏನು ಹಾಡಾಡಾತಿಯಲ್ಲ, ಏನು ಸಮಾಚಾರ? ಏನಿಲ್ಲಪ್ಪ, ಹಂಗೆ ಸುಮ್ಮನೆ ಹಾಡಾತಿದ್ದೆ, ಸುಮ್ಮನೆ ಟೈಮ್ ಪಾಸಿಗೆ. ಅಷ್ಟಕ್ಕೂ ಏನಪ್ಪ ನನ್ನ ಧ್ವನಿಯರು ಅಷ್ಟು ಚಂದಿಲ್ಲ, ಏನಿಲ್ಲ, ಹೌದಿಲ್ಲ? ಹಂಗೆ ಹಾಡಾತಿದ್ದೆ ಬಿಡ್ನ. ಏ ಹಾಗೇನಿಲ್ಲ, ಚಲೋ ಹಾಡ್ತಿದ್ದೋ, ನೀ ಚಲೋ ಐತಿ ನಿಂದು. ಹೌದಾ? ಥ್ಯಾಂಕ್ ಯು. ಸರಿ, ನಾನು ಹೋಗ್ಬೇಕಿತ್ತು, ಲೇಟ್ ಆಗತ್ತಿತ್ತು. ಸರಿ, ಹಂಗಂದ್ರೆ ನಾನು ಬರ್ತೀನಿ. ಸುರೇಶ್, ಅದು ನನಗೂ ನಿನ್ನ ಜೊತೆ ಕರ್ಕೊಂಡೋಗಿ, ಯಾಕಂದ್ರೆ ಇಲ್ಲಿ ಬೋರ್ ಆಗತ್ತೈತೆ ನಂಗೆ. ಅದಕ್ಕೆ ನಾನು ನಿನ್ನ ಜೊತೆ ಅಂಗಡಿಗೆ ಬರಲಿ ಅಂದ್ರೆ, ಈಗ ಒಂದು ಸ್ವಲ್ಪ ಮದುವೆಗೆ ಅಲ್ಲ, ನಾನು ಒಂಚೂರು ಸಾರೀಸ್ ಅದು ನೋಡಬೇಕಿತ್ತು. ಓ ಹೌದಾ? ಅಯ್ಯೋ, ನಂಗೆ ಮತ್ತೆ ಬೇರೆ ಕಡೆ ಕೆಲಸ ಐತಿ, ಸ್ವಲ್ಪ ಅಲ್ಲೇ ಗೋಡೌನ್ ಕಡೆ ಒಂದು ಸ್ವಲ್ಪ ಹೋಗ್ಬೇಕಿತ್ತು, ಫ್ಯಾಕ್ಟ್ರಿ ಕಡೆ ಸ್ವಲ್ಪ ಹೋಗ್ಬೇಕಿತ್ತು. ನಂಗೆ ನಾ ಅಂಗಡಿ ಕಡೆ ಹೋಗೋದು ಲೇಟ್ ಆಕೈತಿ. ನೀನು ಬೆಳಗ್ಗೆ ಏಕೆ ಜೊತೆ ಹೋಗ್ಬಿಡ್ಬೇಕಿಲ್ಲ ನಮ್ಮ ತಂಗಿ ಜೊತೆ? ಹಾಂ ಹೌದಾ, ಆಕಿ ಲಘು ಹೋಗ್ಬಿಟ್ಲ, ಅಂದ್ರೆ ನಾನು ಇನ್ನೂ ರೆಡಿ ಆಗಿದ್ದಿಲ್ಲ. ಸೊ ಅದಕ್ಕೆ ಸರಿ, ನಾನು ನಿನ್ನ ಜೊತೆನೇ ಬರ್ತೀನಿ ತಗೋ. ಅಯ್ಯೋ ಸಾರಿ ಕುಮುದ, ನಂಗೆ ನಿಂಗೆ ಕರ್ಕೊಂಡು ಹೋಗಿ, ನಿಜವಾಗ್ಲೂ ನಿಂಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾನು ಕೆಲಸ ಮಾಡ್ತೀನಿ, ನಾ ಬಸ್ಸಿಗೆ ಹೇಳ್ತೀನಿ, ನಿನಗೆ ಕರ್ಕೊಂಡೋಗಿ ಅಂಗಡಿಗೆ ಬಿಡ್ತಾನೆ ಆತ. ನಾನು ಬೇಕಂದ್ರೆ ನಾನು ಹೊಡ್ಕೊಂಡು ಹೋಗ್ತೀನಿ ಗಾಡಿ, ಸರಿನಾ? ಸರಿ, ನಾ ಕಾರ್ ಇಲ್ಲೇ ಬಿಟ್ಟು ಹೋಗ್ತೀನಿ, ನಾನು ಇನ್ನೊಂದು ಕಾರ್ ಐತೆ, ತೊಗೊಂಡು ಹೋಗ್ತೀನಿ ನಾನು. ಸಾರಿ. ಅರೆ ಸುರೇಶ್, ಏನಾತ? ಕರ್ಕೊಂಡು ಹೋಗ್ಲಿಲ್ಲ ಅವ ನಿಂಗೆ? ಎಲ್ಲ ಕರ್ಕೊಂಡು ಹೋಗಂದ್ರೆ ನಂಗೇನೋ ಬೇರೆ ಕೆಲಸ ಐತಿ, ಕಾರ್ ಇಲ್ಲೇ ಐತಿ. ಡ್ರೈವರ್ ಅದಾನಲ್ಲ ಇವ್ರದ್ದು ಆ ಬಸ್ಸು, ಅವನ ಜೊತೆ ಹೋಗಂತಂದು ಹೇಳಂದ. ಎಷ್ಟು ಚಲೋ, ನಾನು ಎಲ್ಲ ಪ್ಲ್ಯಾನ್ ಮಾಡಿದ್ದೆ, ಎಷ್ಟೊಂದು ಹಾಡು ಆಡಿದೆ, ಎಲ್ಲ ಮಾಡಿದೆ. ಏನಪ್ಪ ಸುಮ್ಮನೆ ಇಲ್ಲೇ ಹೇಳವ, ಯಾರು ಇಲ್ಲ ಅಷ್ಟಕ್ಕೂ, ಎಲ್ಲ ಒಳಗದಾರ. ಇನ್ನು ಹಿತ್ಲ ಕಡೆ ಅಂದ್ರೆ ಅಲ್ಲಿ ಅಡುಗೆ ಮನೆ ಹಾಕೈತಿ, ಎಲ್ಲ ಕೇಳಿಸ್ತೈತಿ. ಎಲ್ಲಾದ್ರೂ ಕೇಳಿಸೋದಿಲ್ಲ, ಇಲ್ಲೇ ಹೇಳು. ತಡಿ. ಇಲ್ಲಿ ನೋಡಿಲ್ಲೇ, ನಮಗೊಂದು ದೊಡ್ಡ ವಿಷಯ ಗೊತ್ತಾಗೈತಿ. ಅಕ್ಕಿನ ಯಾರು ಮದುವೆ ಮಾಡ್ಕೊಳತ್ತಾಳಲ್ಲ, ಅಕ್ಕಿನ ನಾನು ಮದುವೆ ಮಾಡ್ಕೊಳಂಗಿಲ್ಲ ಅಂತ ಹೇಳಿ ಬಿಟ್ಟು ಹೋಗುವಂಥ ಪ್ಲ್ಯಾನ್ ಐತಿ ನನ್ನ ಕಡೆ. ಅದೇನು ಪ್ಲ್ಯಾನವ? ಏನು ನಷ್ಟು ಮೆತ್ತಗೆ ಮಾತಾಡತ್ತೀನಿ, ಅರ್ಥ ಆಗತ್ತಿಲ್ಲ ನಿಂಗೆ. ಸುಮ್ಮನಿರ, ಹೇಳೋ ಮಟ್ಟ ಕೇಳು. ಇದು ಈಕಿ ನಮ್ಮ ತಮ್ಮ ಅಶ್ವಿನಿಗೆ ಒಂದು ಅಂಗಡಿ ಶೋರೂಮ್ ಐತಲ್ಲ, ನೀನು ಹೋಗ್ತೀನಂದಲ್ಲ, ಅದು ಅಂಗಡಿ ನೋಡಿ ಇಲ್ಲ ನೀನು? ನೋಡೇನೆ, ಏನಾಗ್ತೀಗ? ಅಲ್ಲೇ ಒಂದು ಇದು ಸಣ್ಣದು ಒಂದು ಟೇಲರ್ ಅಂಗಡಿ ಇಟ್ಟಿಲ್ಲ ಆಕಿ, ಒಬ್ಬಕ್ಕೆ ಹೆಣ್ಮಗಳು ಕೆಂಪನಕ್ಕಿ ನೋಡಿಲ್ಲ, ಒಂದು ಹುಡುಗಿ ಐತಿ ನೋಡು ಕೆಂಪನಕ್ಕಿ, ನಿನ್ನ ವಾರ್ಗಿ. ಹೌದು, ನೋಡೇನಿ. ಆಕಿ ಭಾಳ ಆ ಶ್ವೇತಾನ್ ಜೊತೆ ಭಾಳ ಮಾತಾಡ್ತಿರ್ತಾಳೆ ಆಕಿ, ನೋಡೇನಿ ನಾನು. ಏನಾಯ್ತು? ಅಯ್ಯೋ ಏನು ಹೇಳತ್ತಿ? ಅದಕ್ಕೆ ಇಷ್ಟ್ಯಾಕೆ ಮೇಲೆ ಕಾಸು ಹೇಳತ್ತಿ? ಇದ್ರಾಗ ಏನೈತೆ ಅಂತದು? ಅಲ್ಲೇ ಇರೋದು ಟ್ವಿಸ್ಟು. ಆಕಿ ಮತ್ತು
ಇವ ಮತ್ತೆ ಯಾರ ನೋಡಿಗಿಡ್ಯಾರ ತಡಿವಾ ಇವ. ಸುರೇಶ್ ನಾವು ಅವತ್ತು ಬಂದಿನ ಇದ್ದಿದ್ದಿಲ್ಲ ನೋಡು, ಆಮೇಲೆ ಒಂದು ವಾರ ಆದ್ಮೇಲೆ ಬಂದಾನ. ಗೊತ್ತೈತಿಲ್ಲ ನಿಂಗೆ? ಗೊತ್ತೈತೆ ಬಿಡವ. ಅದು ಅವ್ರ ದೋಸ್ತರ ಜೊತೆ ಹೋಗಿದ್ದಲ್ಲ, ಏನೋ ಪಾರ್ಟಿ ಐತಂತ. ನಂಗೆ ಅನ್ಸಿದ ಮಟ್ಟಿಗೆ ಅದು ಬ್ಯಾಚುಲರ್ ಪಾರ್ಟಿ ಅಂತ ಮಾಡ್ತಾರೆ ಮದುವೆಗಿನ ಮುಂಚೆ, ಅದಕ್ಕೆ ಏನಾರು ಹೋಗಿರ್ಬೋದು, ಸಾಮಾನ್ಯ ಹೋಗ್ಯಾನ. ಅದು ಅಲ್ಲಿ ಹೋಗಿಲ್ಲವ, ಅಲ್ಲಿ ಒಂದು ಯಾವುದೋ ಒಂದು ಹಳ್ಳಿ ಐತಿ, ಅದು ಯಾವ್ದೇನವ ಅದು ಹೆಸರು ಗೊತ್ತಿಲ್ಲ ನನಗೆ. ಅಲ್ಲಿ ಒಂದು ಹಳ್ಳಾಗೂ ಅಲ್ಲದು ದೂರ ಒಂದು ಹೊಲದಾಗ ಮನೆ ಐತಿ ಒಂದು ಸಣ್ಣದು. ಆ ಮನ್ಯಾಗ ಅಕ್ಕಿನ ಕರ್ಕೊಂಡೋಗಿ ಅಲ್ಲಿದ್ದ ಅವ. ಏನು ಹೇಳತ್ತೀವ ನೀನು? ಸುರೇಶ್ ಹೆಂಗಿಲ್ಲ ನಾನು ಛೀ. ಇದ್ರ ಹಿಂದೆ ಬೇರೆನ ಕತೆ ಐತಿ, ಎಲ್ಲ ವಿಚಾರಿಸಿನ ನಾನು. ಏನು ಸುರೇಶ್ಗೆ ಯಾರ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಾರ. ಏನು ಹೇಳತ್ತೀವ ನೀನು? ನಂಗೆ ಒಂದು ಅರ್ಥನಾಗವಂತಲ್ಲ. ವಾ, ನಂಗೆ ಹುಚ್ಚಿಡಾತೈತಿ. ಲಘು ಲಘು ಏನಂತ ಹೇಳ್ಬಿ. ಹೇಳ್ತೀನಿ. ಅವನಿಗೆ ಯಾರ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಾರ, ಅವನು ಸತ್ತಿಲ್ಲ. ಆ ಟೈಮ್ ಒಳಗೆ ಈಕಿ ಹೋಗೋ ಮುಂದಲ್ಲಿ ಸಿಕ್ಕಾನವ, ಆಕ್ಸಿಡೆಂಟ್ ಆಗಿ ಬಿದ್ದಾಗ ಈಕಿ ಏನು ಮಾಡ್ಯಾಳ, ಕರ್ಕೊಂಡೋಗಿ ದವಾಖಾನೆಗೆ ತೋರ್ಸಾಳ. ದವಾಖಾನೆಗೆ ತೋರಿಸಿ ಆರಾಮ್ ಮಾಡ್ಯಾಳ. ಆರಾಮ್ ಮಾಡಿಂದ ಇವ ಏನಂದಾನ, ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಾನ. ಯಾಕಂದ್ರೆ ಕೊಲೆ ಮಾಡಿದವ್ರು ಯಾರು ಅಂತ ಸಿಗಬೇಕಂತೇಳಿ ಅವನದು ತಲೆಯಾಗ. ಹಾಗಾಗಿ ಏನು ಮಾಡ್ಯಾನ, ಅದಕ್ಕೆ ಒಂದು ಸ್ವಲ್ಪ ದಿನ ಆರಾಮಾಗ್ಬೇಕಂತೇಳಿ ಎಲ್ಲ ಕರ್ಕೊಂಡೋಗ್ಯಾನವ. ಅಲ್ಲಕ್ಕಿ ಅವನಿಗೆ ಸೇವಾ ಮಾಡ್ಯಾಳ, ಅಂದ್ರೆ ಪ್ರಾಣ ಉಳಿಸಾಳಕ್ಕಿ. ಆದ್ರೆ ಇದು ನಮಗೆ ಗೊತ್ತೈತಿ, ಮಂದಿಗೆ ಗೊತ್ತಿಲ್ಲ. ಮಂದಿ ಮುಂದೆ ಅನ್ನೋಕ್ಕಿಂತ ಹೆಚ್ಚಾಗಿ ಗೊತ್ತೈತಲ್ಲ, ಆ ಅನಿತಾ ಮುಂದೆ ಈ ಸತ್ಯ ಹೊರಬರಬೇಕು. ಏನು ಬರೀ ಇಷ್ಟ ಹೊರಗೆ ಬರಬೇಕು, ಏನಂದ್ರೆ ಸುರೇಶ್ ಮತ್ತು ಅಕ್ಕಿ ಮಧ್ಯೆ ಏನೋ ಐತಿ, ಅವರಿಬ್ಬರು ಒಂದು ವಾರ ಒಂದು ಮನೆ ಒಳಗಿದ್ದು ಬಂದಾರ ಅನ್ನೋ ವಿಷಯ ಆಕೆಗೆ ಗೊತ್ತಾಗಬೇಕು. ಅರ್ಥ ಆತೇನು ನಿನಗೆ? ಇದಕ್ಕೂ ಆಕೆ ಮುಂದೆ ಬರಾಕ ಈಗ ಫಸ್ಟ್ ನಾವು ಆಕೆ ಮನಸ್ಸೊಳಗೆ ಸಂಶಯ ಹುಟ್ಟಾಕ್ಬೇಕು. ಅರ್ಥ ಆಗತ್ತೈತಿಲ್ಲ ನಿಂಗೆ? ಓ, ಹಂಗಂದ್ರೆ ಈಗ ಗೊತ್ತಾತ್ ನನಗೆ. ಮತ್ತು ಅವ ನಿನಗೆ ಇದಿಷ್ಟ ಗೊತ್ತೈತೇನ, ಮತ್ತೇನಾರು ಬೇರೆ ಏನಾರು ಗೊತ್ತೈತಿ? ನಾ ಯಾರಂತ ಗೊತ್ತೈತಲ್ಲ ನಿನಗೆ? ಹಾಂ, ನನಗೆ ಬರೀ ಬಳ್ಳಿ ತೋರಿಸಿದ್ರೆ ಅಸ್ತಾನ ನುಂಗಕ್ಕಿ ನಾನು, ಗೊತ್ತೈತಿಲ್ಲ ನಿಂಗೆ? ಎಲ್ಲ ಪತ್ತೆ ಹಚ್ಚೇನಿ ನಾನು ಆ ಹುಡುಗಿ ಬಗ್ಗೆ. ಆಕೆ ಗಂಡ ಸರಿ ಇಲ್ಲ, ಅವ ಹೊಡಿತಾನಂತಂದು ಹೇಳಿ ಗಂಡನ ಮನೆ ಬಿಟ್ಟೆ ಇಲ್ಲಿ ಬಂದಾಳ ಬೆಂಗಳೂರಿಗೆ ಅವ್ರ ಅಕ್ಕನ ಕಡೆ ಇರಾಕ. ಅವ್ರ ಅಕ್ಕನ ಮನೆಯಾಗೂ ಇಲ್ಲಕ್ಕಿ PG ಒಳಗಿರ್ತಾಳ. ಆದ್ರೆ ಏನಾಗಿತ್ತಂದ್ರೆ ಅಕ್ಕಿ ಗಂಡ ಆಕಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಬಂದು ಅಕ್ಕಿದ ಏನೋ ಅಂತ ಹಿಂಗಿಷ್ಟು ದುಡ್ಡು ತೊಗೊಂಬಂದು ಕೊಡು ನೀನು, ನಾನು ಬರ್ತೀನಿ ಹಂಗೆ ಹಿಂಗೆ. ಆಯ್ತು ತಗೋ, ನಾ ದುಡ್ಡು ತಂದು ಕೊಡ್ತೀನಿ ಹಂಗೆ ಹಿಂಗೆ ಅಂದಾನ. ಆಮೇಲೆ ಅಕ್ಕಿದ ಅಂಗಡಿ ಒಳಗೆ ಕಳುವು ಮಾಡಿ ಅಕ್ಕಿಗೆ ರೊಕ್ಕ ಕೊಟ್ಟಾನ. ಅದು ಇವನು ಸುರೇಶ್ ಪತ್ತೆ ಹಚ್ಚಾನ, ರೊಕ್ಕ ಅವನ ಕದ್ದಾನಂತೇಳಿ. ಅದಕ್ಕೆ ಅವನಿಗೆ ಹೊಡೆದು ಅವನಿಗೆ ಜೈಲಿಗೆ ಕಳ್ಸ್ಯಾರ. ಈಗ ಏನು ಇಷ್ಟೆಲ್ಲ ಆಗೈತಿ? ಇದೆಲ್ಲ ನಿನಗೆ ಹೆಂಗೆ ಗೊತ್ತಾಗ್ತವ? ಈಗ ನಿನಗಿದ ಚಾನ್ಸ್ ಐತಿ. ಏನು, ಅಕ್ಕಿ ಅನಿತಾನು ಅಲ್ಲೇ ಬರಾಕತ್ತಾಳ. ಎದಕ್ಕೆ ಬರಾತಾಳ? ಅಲ್ಲೇ ಸೀರೆ ಎಲ್ಲ ಸೆಲೆಕ್ಷನ್ ಮಾಡಿಟ್ಟಾರ, ಅದ್ರದ್ದು ಬ್ಲೌಸ್ ಹೊಲ್ಯಕ್ಕೆ ಅಕ್ಕಿ ಕೈಯಾಗ ಕೊಡತ್ತಾರ. ಯಾಕಂದ್ರೆ ಅಕ್ಕಿ ಚಂದಂಗೆ ಬ್ಲೌಸ್ ಹೊಲಿತಾಳಂತೆ. ಅದಕ್ಕೆ ಎಲ್ಲ ಬ್ಲೌಸ್ ಅಕ್ಕಿ ಕಡೆನೂ ಕೊಡ್ಬೇಕಂಥೇಳಿ ಮದುಮಗಳೆಲ್ಲ ಬ್ಲೌಸ್ ಅಕ್ಕಿ ಕಡೆ ಕೊಡತ್ತಾರೆ. ನೀನು ಏನು ಮಾಡು, ನೀನು ನಾನು ಅಕ್ಕಿ ಕಡೆನೇ ಕೊಡ್ತೀನಿ ಅಂಥೇಳಿ ಆಮೇಲೆ ಅಕ್ಕಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಏನು ಮಾಡ್ತಿ ಅಂದ್ರೆ ಸ್ವಲ್ಪ ಹಾಂಗೆ ಹಿಂಟ್ ಕೊಡಕ್ಕಿಗೆ. ಇದೆಲ್ಲ ನಾನು ಆಮೇಲೆ ನಿಂಗೆ ಹೇಳ್ತೀನಿ, ಹಂಗೆ ಮಾಡು. ಏನು ಅರ್ಥ ಆತಿಲ್ಲ? ಅರ್ಥ ಆಯ್ತು ತಗೋ. ಸರಿ, ಹಂಗಂದ್ರೆ ನಾ ಹೋಗ್ಲಾ?
ನಮ್ಮ ಹುಡುಗಿ ನೀವು ಸ್ಟಾಕ ತೆಗೆದು ತೋರಿಸಾಳಿಲ್ರಿ ಮತ್ತೆ ಇಲ್ಲಾಂದ್ರೆ ನಾನು ಮತ್ತೊಂದು ಸಲ ನಿಮ್ಗೆ ತೋರಿಸ್ತೀನಿ ಯಾಕಂದ್ರೆ ಎಲ್ಲ ಯೂನಿಕ್ ಅದಾವು ಮಸ್ತ್ ಅದಾವು. ಅದ್ರೊಳಗೆ ನಾನು ಕೆಲವೊಂದು ಐಟಮ್ ಇಂಥವದಾವು ನಾನು ಖುದ್ದಾಗಿ ನಿಮ್ಮ ಸಂಬಂಧ ಆರ್ಡರ್ ಮಾಡೀನಿ. ಹೆಂಗೆ ಅನ್ಸಿತ್ತು ನಿಮಗೆ? ಶ್ವೇತಾ, ನಿಜ ಹೇಳ್ಬೇಕಂದ್ರೆ ಭಾಳ ಚಲೋ ಅದಾವೆ, ಮಸ್ತ್ ಅದಾವೆ ಡಿಸೈನ್ ಎಲ್ಲ. ಆಮೇಲೆ ಭಾಳ ಕಾಸ್ಟ್ಲಿ ಆಗ್ತಾನೆ, ಎಷ್ಟು ಎದಕ್ಕೆ ಬೇಕಾಗಿತ್ತು ಅಂತೀನಿ ನಾನು. ಅಯ್ಯೋ ನಮ್ದು ಅಂಗಡಿ ಐತ್ರಿ, ಎದಕ್ಕೆ ಸುಮ್ಮನೆ ನೀವು ಎದಕ್ಕೆ ಟೆನ್ಷನ್ ತೊಗೊತೀರಿ? ದುಡ್ಡಿನೆಲ್ಲ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡ್ರಿ, ಅಷ್ಟಕ್ಕೂ ನಮ್ಗೆ ಹೋಲ್ಸೇಲ್ ರೇಟ್ ಒಳಗೆ ಸಿಕ್ಕಿರ್ತೈತಿ, ಅಷ್ಟೊಂದೇನು ಆಗೋದಿಲ್ಲ. ಮತ್ತು ಮದ್ವೆ ಸಂಬಂಧ ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗ್ರಿ ವೈನಿ, ಹೌದಿಲ್ರಿ? ಆಮೇಲೆ ಬ್ಲೌಸ್ ಇಲ್ಲಿ ಅನ್ನಪೂರ್ಣ ಅಂತದಾಡ್ರಿ, ಭಾಳ ಸಖತ್ ಹೊಲಿತಾಳ್ರಿ ಆಕಿ, ಫಿಟ್ಟಿಂಗ್ ಎಲ್ಲ ಮಸ್ತ್ ಹೊಲಿತಾಳಕಿ. ಆಕೆ ಕಡೆನ ಬ್ಲೌಸ್ ಕೊಡೋಣಂತ ಅದೇ ನಿಮ್ಮ ಫೋನ್ನಾಗ ಹೇಳಿದಲ್ಲ, ಆಮೇಲೆ ಡಿಸೈನ್ ಎಲ್ಲ ಕಳಿಸಿದ್ದಲ್ಲ ನಿಮ್ಗೆ ವಾಟ್ಸಪ್ ಒಳಗೆ, ಆಕಿನ ಹೊಲ್ದಾಳವೆಲ್ಲ ಚಂದ ಇದ್ವಲ್ಲ. ಈ ಶ್ವೇತಾ ಕರಿನೂ ಎಷ್ಟು ಚೆನ್ನಾಗಿ ಹೊಲಿತಾರಲ್ಲ ಅವರೇ, ಎಲ್ಲದಾರ ಅವರು? ಕರಿಬೇಕಿತ್ತಿಲ್ಲ ಅವ್ರಿಗೂ, ಹೇಳಿ ಕಳ್ಸೀನಿ, ಬರತ್ತಿರ್ಬೋದು ಈಗ. ಶ್ವೇತಾ ಅವ್ರು ಸ್ವಲ್ಪ ಕೆಲಸ ಇತ್ರಿಪ್ಪ, ಅದಕ್ಕೆ ಸ್ವಲ್ಪ ನೀವು ಲಗುನ ಬಾ ಅಂದ್ರಿ. ನನಗೆ ಕೈಯಾಗ ಒಂದು ಇತ್ರಿ ಡ್ರೆಸ್ ಇತ್ತು, ಅದು ಸ್ವಲ್ಪ ಫಿಟ್ಟಿಂಗ್ ಮಾಡತ್ತಿದ್ದೆ ನಾನು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹೌದಾ, ಏನು ಅವಸರ ಇದ್ದಿದ್ದಿಲ್ಲ ಬಿಡಿ. ಮತ್ತೆಲ್ಲ ಕೆಲಸ ಮುಗಿಸ್ಕೊಂಬಂದಿಲ್ಲ? ಮತ್ತು ಈಗ ಯಾರ್ದು ಆರ್ಡರ್ ತೊಗೋಬೇಡ, ಯಾಕಂದ್ರೆ ನಮ್ದು ಮದುವೆ ಐತಿ ಈಗ ನಮ್ಮ ಮನೆ ಒಳಗೆ. ಇವರೇ ನೋಡ ನಮ್ಮ ಮೊಯ್ನಿ, ಇವ್ರದ್ದೆಲ್ಲ ಬ್ಲೌಸು ನೀನು ಹೊಲಿಬೇಕು. ಆಮೇಲೆ ನಮ್ಮದು ಎಲ್ಲ ಬ್ಲೌಸ್ ನಿನ್ನ ಕಡೆನೂ ಕೊಡ್ತೀವಿ ನಾವು. ಆಮೇಲೆ ಏನೋ ಫಿಟ್ಟಿಂಗ್ ಇರಲಿ, ಆಲ್ಟ್ರ್ ಮಾಡೋದಿರಲಿ ಎಲ್ಲ ನಿನ್ನ ಕೈಯಾಗ ಕೊಡ್ತೀವಿ. ಅದಕ್ಕೆ ಯಾವ ಆರ್ಡರು ತೊಗೋಬೇಡ.